ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ಮೇಡಮ್ ಅವರ ಮದುವೆ ಇದೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ಲೇಟ್ ಆಯಿತು, ಆವಾಗಲೇ ಹೋಗಬೇಕಿತ್ತು. ಫಂಕ್ಷನ್ 8 o'clock ಇತ್ತು, ಇವಾಗ 9:30 ಆಗಿದೆ. ಹೋಗೋಣ ಅಂತ ಹೇಳಿ ಹೊರಡಿದ್ವಿ. ಮಳೆ ಬರ್ತಾ ಇತ್ತು, ಹೋಗೋಕ್ಕಾಗಿರಲಿಲ್ಲ. ಸೊ ಎಂತ ಮಾಡೋದು ಅಂತ ಹೇಳಿ ಗೊತ್ತಾಗದೆ ಕ್ಯಾಬ್ ಬುಕ್ ಮಾಡಿದ್ವಿ. ಹೋಗೋದೇ ಇರೋಕ್ಕೂ ಅಲ್ಲ, ಮೇಡಮ್ ಬೇಸರ ಮಾಡ್ಕೊತಾರೆ. ಹಾಗೆ ನಾವು ಅಂದ್ಕೊಂಡ್ವಿ ಫಂಕ್ಷನ್ ಎಲ್ಲ ಮುಗಿದಿರುತ್ತೆ ಅಂತ. ಏನಂದರೆ ನಾಳೆ ಮದುವೆ ಇರೋದು ಆ್ಯಕ್ಚುಲಿ. ಇವರು ಬ್ಯಾಂಗ್ಳೂರಿನಲ್ಲಿ ಈ ಕಡೆ ಮದುವೆಗಿಂತ ಮೊದಲೇ ರಿಸೆಪ್ಷನ್ ಮಾಡ್ಕೊತಾರೆ, ಆಮೇಲೆ ಮ್ಯಾರೇಜ್ ಇರುತ್ತೆ. ಅರ್ಲಿ ಮಾರ್ನಿಂಗ್ ಬೇಗ ಮ್ಯಾರೇಜ್ ಎಲ್ಲ ಮುಗಿಸ್ಕೊಂಡು ಹಾಗೆ ಹೋಗಿಬಿಡ್ತಾರೆ. ಇವಾಗ ನಾವು ಹಾಲ್ ಕಡೆ ಬಂದ್ವಿ. ತುಂಬ ಮಂದಿ ಬಂದಿಲ್ಲ ನಮ್ಮ ಕಂಪ್ನಿಯಿಂದ, ಅಂದರೆ ಮಳೆ ಬರುತ್ತಲ್ಲ, ಹಾಗಾಗಿ ಅವರು ಬರೋಕ್ಕಾಗಿಲ್ಲಂತೆ. ನಾವು ಬರುವಾಗ ಆಲ್ರೆಡಿ ಸ್ಟೇಜ್ ಫಂಕ್ಷನ್ ಆಗಿತ್ತು ಅನಿಸುತ್ತೆ. ಏನೋ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಮೇಲೆ ಹೋಗುವಾಗ ಇಬ್ಬರು ಇರಲಿಲ್ಲ, ಗಂಡು ಹೆಣ್ಣು. ಕೆಳಗಡೆ ಊಟಕ್ಕೆ ಹೋಗಿದ್ರು. ಹಾಗೆ ನಮಗೂ ಹೇಳಿದರು ಹೋಗಿ ಊಟ ಮಾಡ್ಕೊಂಡು ಬನ್ನಿ ಅಂತ. ನಾವು ಹಾಗೆ ಕೆಳಗೆ ಬಂದ್ವಿ. ಹುಡುಗ ಹುಡುಗಿ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಹಾಗೆ ಈ ಕಡೆ ಬಂದ್ವಿ. ಅವರಿಗೆ ಗೊತ್ತಿರಲಿಲ್ಲ ನಾವು ಬಂದಿರೋದು. ಅವ್ರು ನಮ್ಮನ್ನು ನೋಡಿ ತುಂಬ ಖುಷಿಪಟ್ಟರು. ಹಾಗೆ ಅವರು ಮೊದಲು ಹಾಯ್ ಮಾಡಿ ಮತ್ತೆ ಹೋಗಿ ಊಟ ಮಾಡ್ಕೊಂಬನ್ನಿ. ಲಾಸ್ಟ್ ಆಗಿತ್ತು, 10 ಗಂಟೆ ಆಗಿತ್ತಲ್ಲ, 10 ಗಂಟೆ ಮೇಲೇ ಆಗಿತ್ತು ಆ್ಯಕ್ಚುಲಿ. ಮತ್ತು ಹೋದ್ವಿ. ಊಟನೂ ಸಿಕ್ತು ನಮಗೆ, ಚೆನ್ನಾಗಿತ್ತು ಊಟ ಅಂತೂ. ಸ್ಟಾರ್ಟಿಂಗಲ್ಲಿ ಸ್ವೀಟ್ ಹಾಕಿದರು, ರಸಗುಲ್ಲ ಮತ್ತು ಚಂಪಕಳಿ ಮತ್ತು ಕೋಸಂಬರಿ, ನಾನು, ಪನ್ನೀರು, ತುಂಬ ವೆರೈಟೀಸ್ ಇತ್ತು ವೆಜ್ಜಲ್ಲಿ. ಸಖತ್ತಾಗಿತ್ತು ಟೇಸ್ಟ್ ಅಂತೂ. ಮತ್ತು ರಾಜ್ಮಾನೂ ಇತ್ತು, ಚೆನ್ನಾಗಿತ್ತು. ರಾಜ್ಮಾ ನಾರ್ಮಲಾಗಿ ನಾನು ತಿಂತೀನಿ ಯಾವಾಗಲೂ, ಆದರೆ ಇದನ್ನು ತುಂಬ ಚೆನ್ನಾಗಿತ್ತು. ಟೇಸ್ಟ್ ಎಲ್ಲನೂ ಚೆನ್ನಾಗಿತ್ತು. ಹಾಗೆ ಹೋಗಿ ಮೊದಲು ಊಟ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಸೆಕೆಂಡ್ ರೌಂಡ್ ಹೋಗಿ ರೈಸು ಮತ್ತು ನಾನು ರಸಮ್ ಹಾಕ್ಕೊಂಡೆ. ವೆಜಿಟೇಬಲ್ ಪಲಾವು ಇತ್ತು, ನಾನು ಹಾಕ್ಕೊಂಡಿಲ್ಲ. ಅವರು ವೆಜಿಟೇಬಲ್ ಪಲಾವು ಹಾಕ್ಕೊಂಡ್ರು. ಮತ್ತು ಉಪ್ಪಿನಕಾಯಿ ಎಲ್ಲ ಹಾಕ್ಕೊಂಡು ಚೆಂದ ಊಟ ಮಾಡಿದ್ವಿ. ಊಟ ಎಲ್ಲ ಮಾಡಿದ ನಂತರ ಹ್ಯಾಂಡ್ ವಾಶ್ ಮಾಡ್ಕೊಂಬಂದು ಆ ಕಡೆ ಐಸ್ ಕ್ರೀಮು ಕೊಡ್ತಾಯಿದ್ರು. ಊಟ ಹೇಗಿತ್ತು? ಊಟ ಎಲ್ಲ ಚೆನ್ನಾಗಿತ್ತು. ನಾವು ಲೇಟ್ ಆಗಿತ್ತು ಬರ್ತಾ, ನಾವೇನು ಸಿಕ್ಕಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಫಂಕ್ಷನ್ 1 ಗಂಟೆ ತನಕ ಇದೆ ಅಂತೆ. ಅಷ್ಟೊತ್ತು ತನಕ ನಿಲ್ಲಲ್ಲ, ನಾಳೆ ಡ್ಯೂಟಿ ಇದೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ತೊಗೊಳಕ್ಕೆ ಹೋದ್ವಿ. ಐಸ್ ಕ್ರೀಮ್ ಬಟರ್ ಸ್ಕಾಚ್ ಇತ್ತು. ಹಾಗೆ ಎಲ್ಲ ಫಂಕ್ಷನಲ್ಲೂ ವೆನಿಲಾ ಅಥವಾ ಬಟರ್ ಸ್ಕಾಚ್ ಜಾಸ್ತಿ ಇರೋದು. ನಾನು ಹೋದಲ್ಲೆಲ್ಲ ನನಗೆ ಬಟರ್ ಸ್ಕಾಚ್ ಜಾಸ್ತಿ ಸಿಗೋದು. ಹಾಗೆ ಅದನ್ನು ತೊಗೊಂಡು ತಿಂದ್ವಿ. ಐಸ್ ಕ್ರೀಮ್ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಕಾಯಿಗೆ ಐಸ್ ಕ್ರೀಮ್ कितना अच्छा दिख रहा है. देखो किधर है ग्रूम, उधर है. ಎಲ್ಲ ಕೂತಿದ್ದಾರೆ ಊಟ ಮಾಡಿ. ಶಾಸ್ತ್ರಕ್ಕೆಲ್ಲ ರೆಡಿ ಆಗ್ತಾ ಇದೆ. ಮದುಮಗನ ಅಮ್ಮ ಅದು ಪಕ್ಕದಲ್ಲಿ. ಸೊ ನಮಗೆ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗಿಯೋಕ್ಕಾಗಿಲ್ಲ. ನಾವು ಇಲ್ಲೇ ನಿಂತ್ಕೊಂಡು ಫೋಟೋ ತೆಗ್ದು ಫೋಟೋನ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ತೆಗ್ದಾಗ. ಸೊ ಯಾವ ಥರ ಅಂತ. ಆಮೇಲೆ ಇವಾಗ ಅವರು ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಿದ್ದಾರೆ. ಬಂದಾಗ ಸ್ವಲ್ಪ ಮಾತಾಡಿಸ್ಕೊಂಡು ನಮ್ಮ ಹಾಗೆ ಹೋಗ್ತೀವಿ. ಹೊರಗಡೆ ಮಳೆ ಬೇರೆ ಇದೆ, ಕತ್ಲೆ ಆದರೆ ಕ್ಯಾಬ್ ಸಿಕ್ಕಲ್ಲ, ಗಾಡೀಲಿ ಬಂದಿಲ್ಲ. ನೋಡಿ ಅದೇ ಎಂಟ್ರೆನ್ಸ್ ಅಲ್ಲಿ. ಚೆನ್ನಾಗಿದೆ ಹಾಲು, ಊಟನೂ ಚೆನ್ನಾಗಿತ್ತು. ಓಯೋ ರೂಮ್ಸ್ ಇವನ್ನ ಕೆಪ್ಪೆ ಕೊಡಬೇಕು. ಫಸ್ಟ್ ಫ್ಲೋರಿಗೆ ಹೋಗಿ ಅಲ್ಲಿ ಕೇಳ್ತಾ ಇದ್ದೀವಿ, ಅವ್ರು ನೋಡಿದಲ್ಲಿ ಇಲ್ಲೇ ಇಲ್ಲ. ಸೆಕೆಂಡ್ ಫ್ಲೋರ್ ಅಲ್ಲ, ಕಳ್ಳರು ಥರ ಹೋಗ್ತಾ ಇದ್ದೀವಿ. ಲಾಸ್ಟಲ್ಲಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಎಷ್ಟು ಗೊತ್ತಾ? 1 ಲಕ್ಷ. ರೈಸ್ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಗಂಟೆ ಎಷ್ಟಾಯಿತು? 11:30. ನಾಳೆ ಬೆಳಗ್ಗೆ 8 ಗಂಟೆಗೆ ಇದೆ ಡ್ಯೂಟಿ. ಅಲ್ಲಿ ಕುದುರೆನ ಎಂತ ಗೊತ್ತಿಲ್ಲ. ಜಿರಾಫೆ ಅಂತೂ ಎಲ್ಲ ಕಲರ್ ಬಂದು ಹೋಗ್ತಾ ಇದೆ. ಫುಲ್ಲು ಕತ್ತಲೆ, ವಾಕ್ ಏನಿಲ್ಲ, ಆರಾಮ್ಸೆ ಹೋಗ್ಬೋದು. 350 ರೂಪಾಯಿ ಹೇಳಿದ್ರೆ ಸರ್, ಚಾರ್ಜ್ ಒಂದು 50 ರೂಪಾಯಿ ಸೇರಿ ನಾನು 400 ರೂಪಾಯಿ ಕೊಡಿದ್ದೆ. ಆಟೋದವರು ಸ್ಟೋರಿ ಹೇಳ್ತಾ ಇದ್ದಾರೆ. ನಾವು ಹೋಗುವಾಗ 190 ಆಗಿತ್ತು, 250 ಕೊಟ್ಟಿದ್ದಾರಂತೆ ಇವರು. ನಂಗೆ ಗೊತ್ತೇ ಇಲ್ಲ. ಬರುವಾಗ 230 ಆಗಿದೆ. ಮತ್ತು ಇವರು 230 ಮಾಡುವಾಗ ಮತ್ತೆ 250 ಕೊಡು ಅಂತ ಹೇಳಿದ್ರು. ಮತ್ತು ನಾನು ಕೊಟ್ಟೆ. ಮತ್ತೆ ನೋಡಿದರೆ ಹೋಗುವಾಗಲೂ ಅಷ್ಟೇ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇರಲಿ ಬಿಡಿ ಪಾಪ, ಪರೀಕ್ಷೆದವರು ನೈಟಲ್ಲೆಲ್ಲ ದುಡಿತಾರಲ್ಲ ಪಾಪ. ಯಾರೋ ಒಬ್ಬರು ಇಬ್ಬರು ಏನೋ ಕಟ್ಟವ್ರು ಇರ್ತಾರೆ, ಆದರೆ ಎಲ್ಲರನ್ನು ದೂರಕ್ಕಾಗಲ್ಲ ಪಾಪ. ಕೆಲವರು ನಾವು ಆಟೋದಲ್ಲಿ ಹೋಗಿದ್ದೀವ. ಹಾಂ ಹೌದು. ಆದ್ರೂ ಎಷ್ಟೋ ಏನೋ ದುಡ್ಕೊಳ್ಳಿ ಬಿಡಿ ಹೊಟ್ಟೆ ಬಾಡಿಗೆ. ಬಟ್ ಕೆಲವರು ಪಾಪ ಅಣ್ಣ ಅವರು ಒಳ್ಳೆ ಇರ್ತಾರೆ, ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡ್ಬಂದು ಬಿಡ್ತಾರೆ. ಎಲ್ಲರೂ ಹಾಗೆ ಇರಲ್ಲ, ಸ್ವಲ್ಪ ಮಂದಿ ಇರಲ್ಲ. ಸ್ಪೀಡಾಗಿ ಬಂದಿದ್ದಾನೆ. ಹೌದು, ಹಿಂಗಂತೂ ಅಂತೇಳಿ ನೀವೇ ಹೇಳ್ಬೇಕು ಆ ಡೈಲಾಗ್ನ. ಪಾಪ ಒಳ್ಳೆ ಇದ್ರು ಇವರು. ಸ್ಪೀಡಲ್ಲಿ ಇವಾಗ ಇದು ಟ್ರಾಫಿಕ್ ಇರಲಿಲ್ಲ, ಅದಕ್ಕೋಸ್ಕರ ಬೇಗ ಬಂದಿದ್ದಾರೆ. ಹೈವೇಲಿ ಬಂದಿರಲ್ಲ. ಹಾಗೆ ಕರೆಂಟ್ ಬಿಲ್ ಎಷ್ಟು ಬಂದಿರುತ್ತೆ, ಗೃಹ ಜೊತೆ ಎಲ್ಲ ಹಾಗೆ ಕಮ್ಮಿ ಬಂದಿರುತ್ತೆ.
ಹಾಗೆ ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು.